ವೀಕ್ಷಕರ ಇಷ್ಟು ದಿನ ಸೈಲೆಂಟ್ ಆಗಿತ್ತು ಪವರ್ ಶೇರಿಂಗ್ನ ತೂಗುಯಾಲೆ. ಈ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೀಪಾವಳಿ ಸಂದರ್ಭದಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಇವತ್ತು ನವೆಂಬರ್ ತಿಂಗಳಿಗೆ ಇನ್ನೂ 9 ದಿನ ಬಾಕಿ ಇದೆ. ಸೊ ಹಾಗಾಗಿಯೇ ಅದಕ್ಕೆ ಮೊದಲೇ ಕ್ರಾಂತಿಕಾರಕ ಹೇಳಿಕೆ ಒಂದು ಸ್ಫೋಟಗೊಂಡಿದೆ. ಅಧಿಕಾರ ಹಂಚಿಕೆ ಕುರಿತು ಆಗಾಗ ಚರ್ಚೆ ನಡೀತಾನೆ ಇತ್ತು, ಮುನ್ನೆಲೆಗೆ ಬರ್ತಾ ಇತ್ತು. ಆದರೆ ಈಗ CM ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಿರೋ ಹೇಳಿಕೆ ಕಾಂಗ್ರೆಸ್ನಲ್ಲಿ ಕೋಲಾಹಲವನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ. ಸಿದ್ದರಾಮಯ್ಯ ನಂತರ ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸೋರು ಯಾರು ಅನ್ನೋ ಪ್ರಶ್ನೆಗೆ ಯತೀಂದ್ರ ಸಿದ್ದರಾಮಯ್ಯ ಸಚಿವ ಸತೀಶ್ ಜಾರಕಿಹೊಳಿ ಹೆಸರನ್ನು ಮುನ್ನೆಲೆಗೆ ತಂದುಬಿಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕಪ್ಪಲಗದ್ದಿಯಲ್ಲಿ ಮಾತನಾಡಿದಂಥ ಯತೀಂದ್ರ ಇವತ್ತು ತಂದೆ ರಾಜಕೀಯದ ಕೊನೆಗಾಲದಲ್ಲಿದ್ದಾರೆ. ಈ ವೇಳೆ ವೈಚಾರಿಕವಾಗಿ ಪ್ರಗತಿಪರವಾಗಿ ಅವರ ಸಿದ್ಧಾಂತ ಇಟ್ಕೊಂಡವರಿಗೆ ಮಾರ್ಗದರ್ಶನ ನೇತೃತ್ವ ವಹಿಸ್ಕೊಳ್ಳೋದಕ್ಕೆ ಒಬ್ಬ ನಾಯಕ ಬೇಕು. ಸಿದ್ದರಾಮಯ್ಯ ನಂತರ ಸತೀಶ್ ಜಾರಕಿಹೊಳಿಗೆ ಈ ಗುಣ ಇದೆ. ಸತೀಶ್ ಜಾರಕಿಹೊಳಿ ಅವರು ನಾಯಕತ್ವ ವಹಿಸ್ಕೊಳ್ಳೋದಕ್ಕೆ ಸಮರ್ಥರಾಗಿದ್ದಾರೆ ಅಂತ ಹೇಳಿದ್ದಾರೆ. ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವ್ರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕ ಸಿಗೋದು ಬಹಳ ಕಷ್ಟ. ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಅಂತ ಕೆಲಸ ಮುಂದುವರಿಸಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ, ಇವತ್ತು ತಂದೆಯವರು ಈಗ ಇನ್ನೇನು ಇನ್ನು ಯತೀಂದ್ರ ಹೇಳಿಕೆ ವಿವಾದದ ಸ್ವರೂಪ ಪಡಿತಾ ಇದ್ದ ಹಾಗೆ ಉಲ್ಟಾ ಹೊಡೆದಿದ್ದಾರೆ. ನಮ್ಮ ತಂದೆಗೆ ಕಾಂಗ್ರೆಸ್ ಸಿದ್ಧಾಂತದ ಮೇಲೆ ನಂಬಿಕೆ, ಹಾಗೆ ಅದೇ ಸಿದ್ಧಾಂತವನ್ನು ಸತೀಶ್ ಜಾರಕಿಹೊಳಿ ಕೂಡ ನಂಬಿದ್ದಾರೆ. 2028 ನಂತರ ತಂದೆ ಎಲೆಕ್ಷನ್ಗಳಲ್ಲಿ ನಿಲ್ಲೋದಿಲ್ಲ ಅಂತ ತಿಳಿಸಿದ್ದಾರೆ ಅಂತಲೂ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಅದೇ ಪ್ರಕಾರ ನಡ್ಕೊಂಡು ಹೋಗ್ತಿರೋರು. 2028 ಆದ್ಮೇಲೆ ಚುನಾವಣೆಗೆ ತಂದೆಯವ್ರು ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಸೊ ಅದಾದ್ಮೇಲೆ ಆ ಕಾಂಗ್ರೆಸ್ ಸಿದ್ಧಾಂತ ಇಟ್ಕೊಂಡು, ಜಾತ್ಯತೀತ ಸಿದ್ಧಾಂತ ಇಟ್ಕೊಂಡು ಎಷ್ಟೊಂದು ಜನ ರಾಜಕಾರಣಿಗಳು ಇದ್ದಾರೆ ನಮ್ಮ ಪಕ್ಷದಲ್ಲಿ, ಬಹಳಷ್ಟು ಯುವ ರಾಜಕಾರಣಿಗಳಿದ್ದಾರೆ. ಸೊ ಅವ್ರನ್ನೆಲ್ಲ ಅವ್ರು ಲೀಡ್ ಮಾಡ್ಲಿ, ಅವ್ರಿಗೆಲ್ಲರೂ ಮಾರ್ಗದರ್ಶನ ಕೊಡ್ಲಿ ಅಂತ ಅಷ್ಟೇ. ನಾನು ಯಾಕೆ ಹೇಳಿದೆ ಅಂತಂದ್ರೆ ಅವರು ಕೂಡ ಅದೇ ಸಿದ್ಧಾಂತಗಳ ನಂಬಿಕೆ ಇಟ್ಕೊಂಡಿರೋರು. ಸೊ ಆ ರೀತಿ ಆ ತರ ಜಾತ್ಯತೀತ ಸಿದ್ಧಾಂತ, ಸಾಮಾಜಿಕ ನ್ಯಾಯ ಸಿದ್ಧಾಂತ ಇದ್ರೊಂದು ನಂಬಿಕೆ ಇಟ್ಕೊಂಡು ಬೇಕಾದಷ್ಟು ಜನ ಲೀಡರ್ಗಳು ಇದ್ದಾರೆ. ತಂದೆಯವರು ಈಗ ಅವ್ರನ್ನೆಲ್ಲ ಲೀಡ್ ಮಾಡ್ತಾ ಇದ್ದಾರೆ. 2028 ಆದ್ಮೇಲೂ ಮತ್ತೆ ಅದೇ ರೀತಿ ಲೀಡ್ ಮಾಡ್ತಾ ಇರೋ ಗೊತ್ತಿಲ್ಲ. ಸೊ ಹಾಗಾಗಿ 2028 ಮೇಲೂ ಕೂಡ ನಮ್ಗೆ ಆ ರೀತಿ ಲೀಡ್ ಮಾಡೋರು ಬೇಕು, ಆ ಸೈದ್ಧಾಂತಿಕವಾಗಿ ರಾಜಕಾರಣ ಮಾಡುವಂತವ್ರು ಬೇಕು. ಅಂತ ನಾಯಕರಲ್ಲಿ ಸತೀಶ್ ಜಾರಕಿಹೊಳಿ ಸಾಹೇಬರು ಕೂಡ ಹೋಗ್ತಾರೆ. ಸೊ ಹಾಗಾಗಿ ಆ ತರ ಯಾರ್ಯಾರು ಆ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿದ್ದಾರೆ ಎಲ್ಲ ರಾಜಕಾರಣಿಗಳು ಮಾರ್ಗದರ್ಶನ ಮಾಡಿ ಕೊನೆ ದಿನಗಳಲ್ಲಿ 2028 ಗಮನದಲ್ಲಿ ಇಟ್ಕೊಂಡು ನಾನು ಹೇಳಿದ್ದು, ಕೊನೆ ದಿನ ನಂಬಿಕೆ ಇಟ್ಕೊಂಡು ಅದೇ ಪ್ರಕಾರ ನಡ್ಕೊಂಡು ಹೋಗ್ತಿರೋರು. 2028 ಅಧಿಕಾರ ಹಂಚಿಕೆ ಕುರಿತು CM ಸಿದ್ದರಾಮಯ್ಯ ಬಣ ಈಗ ಸಖತ್ ಆಕ್ಟಿವ್ ಆಗಿದೆ. ಈತ DCM DKC ಕುರ್ಚಿ ಕಿತ್ತಾಟದ ಕುರಿತು ತಲೆಕೆಡಿಸ್ಕೊಳ್ಳದೆ ಟೆಂಪಲ್ ರನ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಅಧಿಕಾರ ನಿರೀಕ್ಷೆಯಲ್ಲಿರುವ DK ಶಿವಕುಮಾರ್ ಮಂತ್ರಾಲಯಕ್ಕೆ ಭೇಟಿ ಕೊಟ್ಟು ರಾಯರ ದರ್ಶನ ಪಡೆದಿದ್ದಾರೆ. ರಾಜ್ಯದಲ್ಲಿ ಮುಂದಿನ CM ಯಾರು ಅನ್ನೋ ಚರ್ಚೆ ವಿಚಾರದಲ್ಲಿ ನನ್ನ ಬಗ್ಗೆ ಯಾರೂ ಕೂಡ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ. ಪಾರ್ಟಿ ಏನು ಹೇಳುತ್ತೋ ಅದರಂತೆ ನಾವು ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ನಾನು ಸಿದ್ದರಾಮಯ್ಯ ಇಬ್ಬರು ಹೇಳಿದ್ದೀವಿ. ಅದಕ್ಕೆ ನಾನು ಬದ್ಧನಾಗಿದ್ದೀನಿ ಅಂತ DCM DK ಶಿವಕುಮಾರ್ ತಿಳಿಸಿದ್ದಾರೆ. ಇನ್ನು ಯತೀಂದ್ರ ಅವರು ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ, ಈ ಬಗ್ಗೆ ಅವರನ್ನೇ ಕೇಳಿ, ಅದನ್ನು ನನ್ನನ್ನು ಕೇಳಿದ್ರೆ ನಾನೇನು ಹೇಳಲಿ ಅಂತ DK ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ಅಭಿವೃದ್ಧಿ ವಿಚಾರ ತತ್ವಗಳನ್ನ ಹೊಂದಿ ಮತ್ತೆ ಎಲ್ಲವನ್ನು ನಿಭಾಯಿಸಿಕೊಂಡು ಹೋಗೋ ನಾಯಕತ್ವ ಜಾರಕಿಹೊಳಿ ಇದ್ದಾರೆ ಇದೆ ಅವರಿಗೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಂದರೆ ಅವ್ರ ಬಗ್ಲಲ್ಲಿ ನಿಂತ್ಕೊಂಡು ಇವರೇ ಫಿಟ್ ಕ್ಯಾಂಡಿಡೇಟ್ CM ಕ್ಯಾಂಡಿಡೇಟ್ ಅನ್ನೋ ಥರ ಮಾತಾಡಿದ್ದಾರೆ. ಅವ್ರ ಹತ್ರನೇ ಕೇಳಿ, ಅವ್ರು ಏನು ಹೇಳಿದ್ದಾರೆ ನೀವು ಅವ್ರು ಕೇಳಬೇಕು, ನನಗೆ ಕೇಳಿದ್ರೆ ಸರ್. ಈಗ ರಾಜ್ಯದಲ್ಲಿ ಮುಂದಿನ CM ಚರ್ಚೆ ನಡೀತಾ ಇದೆ, ಅದು ಏನು ಸರ್? ನನಗೇನು ಅವಶ್ಯಕತೆ, ಯಾರು ಚರ್ಚೆ ನನ್ನ ಬಗ್ಗೆ ಚರ್ಚೆ ಮಾಡೋಂಥ ಅವಶ್ಯಕತೆ ಇಲ್ಲ. ನಾನು ಸಿದ್ದರಾಮಯ್ಯನವ್ರು ಏನು ಹೇಳಿದ್ದೀವಿ, ಪಾರ್ಟಿ ಏನು ಹೇಳ್ತದೆ ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಆ ಕೆಲಸಕ್ಕೆ ನಾನು ಬದ್ಧನಾಗಿ. ಅಭಿವೃದ್ಧಿ ವಿಚಾರ ತತ್ವಗಳನ್ನ ಹೊಂದಿ ಮತ್ತೆ ಎಲ್ಲವನ್ನು
ಎಸ್, ಇನ್ನು ಯತೀಂದ್ರ ಅವರ ಈ ಸ್ಫೋಟಕ ಹೇಳಿಕೆ ಡಿ ಕೆ ಬಣದಲ್ಲಿ ಕಂಪನ ಸೃಷ್ಟಿ ಮಾಡಿದೆ. ಡಿ ಕೆ ಶಿ ವಿರುದ್ಧ CM ಸಿದ್ದರಾಮಯ್ಯ ಬಣ ದಲಿತಾಸ್ತ್ರ ಪ್ರಯೋಗಿಸಿದ್ರ ಅನ್ನುವ ಚರ್ಚೆ ಕೂಡ ನಡೀತಾ ಇದೆ. ಈಗಾಗಲೇ ದಲಿತ CM ರೇಸ್ನಲ್ಲಿ ಹಲವು ನಾಯಕರಿದ್ದಾರೆ. ಈ ಮಧ್ಯೆ ಸಿದ್ದರಾಮಯ್ಯ ತಮ್ಮ ಆಪ್ತ ಸತೀಶ್ ಜಾರಕಿಹೊಳಿಯನ್ನು CM ಮಾಡೋದಕ್ಕೆ ಸದ್ದಿಲ್ಲದೆ ಪ್ಲ್ಯಾನ್ ರೂಪಿಸಿದ್ರ ಅನ್ನೋ ಗುಸುಗುಸು ಕಾಂಗ್ರೆಸ್ ವಲಯದಲ್ಲಿ ನಡೀತಾ ಇದೆ. ಇನ್ನು ಯತೀಂದ್ರ ಹೇಳಿಕೆಗೆ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಈ ಕುರಿತು ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿದ್ದು, ಯತೀಂದ್ರ ಅವರ ಹೇಳಿಕೆ ಕಾಂಗ್ರೆಸ್ಗೆ ದೊಡ್ಡ ಡ್ಯಾಮೇಜ್ ಅಂತ ಹೇಳಿದ್ದಾರೆ. ಬೆಳಗಾವಿನಲ್ಲಿ ಮುಂದಿನ ಮುಖ್ಯಮಂತ್ರಿ ಆಗೋದಾದ್ರೆ ನಮ್ಮ ತಂದೆಯವರು ಇದೀಗ ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಸೂಕ್ತ ವ್ಯಕ್ತಿ ಅಂತ. ಸೊ ಏನನ್ಸುತ್ತೆ ಸರ್, ಅವ್ರು ಹೇಳಿದ್ದು ಅಭಿಪ್ರಾಯವ, ವೈಯಕ್ತಿಕ ಅಭಿಪ್ರಾಯವ, ಪಕ್ಷದ ಅಭಿಪ್ರಾಯವ? ವೈಯಕ್ತಿಕ ಅಭಿಪ್ರಾಯ ಇರ್ಬೇಕಷ್ಟೇ. ಓಕೆ, ವೈಯಕ್ತಿಕ ಅಭಿಪ್ರಾಯ ಅಲ್ಲ, ವೈಯಕ್ತಿಕ ಅಭಿಪ್ರಾಯ. ನಮ್ಮಲ್ಲಿ ಈ ತಕ್ಷಣಕ್ಕೆ ಏನು ಬದಲಾವಣೆ ಇಲ್ಲ ಅಂತ ಸ್ವತಃ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ. ಆಮೇಲೆ ಸ್ವತಃ ನಮ್ಮ DK ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ಅದರಿಂದ ಆಮೇಲೆ ಏನೇ ಬದಲಾವಣೆ ಇದ್ರು ನಮ್ಮಲ್ಲಿ ಹೈಕಮಾಂಡ್ ಇದೆಯಲ್ಲ, ಎಕ್ಸಾಕ್ಟ್ಲಿ ಹೌದು, CM ಇದ್ದಾರೆ, DCM ಇದ್ದಾರೆ, ಕನ್ಸಲ್ಟ್ ಮಾಡಿ ಮಾಡ್ತಾರೆ ಅಷ್ಟೇ. ಅದು ವೈಯಕ್ತಿಕ ಅಭಿಪ್ರಾಯ ಅಷ್ಟೇ. ವೈಯಕ್ತಿಕ ಅಭಿಪ್ರಾಯ ಹಾಗಾದ್ರೆ ಹೇಳ್ಬೋದಾ? ಹಂಗೆ ಒಬ್ಬ ಹೇಳ್ಬಾರ್ದು. ಜನರಲ್ ಆಗಿ ಈ ತರ ಹೇಳಿಕೆಗಳು ಪರ ವಿರೋಧ ಇನ್ನೊಂದು ಹೇಳ್ತಾ ಇದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಖಂಡಿತ ಒಪ್ಕೊಳ್ತೀರಿ ಹಾಗಾದ್ರೆ? ನಾವು ಗೋಡೆ ಮಧ್ಯದಲ್ಲಿ ಮಾತಾಡ್ಬೇಕಿದೆಲ್ಲ. ಯಾಕೆಂದ್ರೆ ಒಂದು ವೇದಿಕೆಯಲ್ಲಿ ಮಾತನಾಡಿರೋದ್ರಿಂದ ಅದು CM ಪುತ್ರ ಅಂತ ಅನ್ನಿಸ್ಕೊಳ್ಳೋದ್ರಿಂದ ಸ್ವಲ್ಪ ದೊಡ್ಡ ಮಟ್ಟದ ಪ್ರಚಾರವನ್ನು ಕೂಡ ಪಡ್ಕೊಳ್ತಿದ್ರು. ನಿಜ ನಿಜ. ನಾವು ಪಕ್ಷ ದೃಷ್ಟಿಯಿಂದ ನಾವು ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅನ್ನೋದನ್ನ ಎಲ್ಲರೂ ಯೋಚನೆ ಮಾಡಿ ಮಾತಾಡ್ಬೇಕು. ಖಂಡಿತ ಖಂಡಿತ ಖಂಡಿತ. ಯಾಕೆಂದರೆ ಈ ವಿಚಾರ ಎಲ್ಲೋ ಒಂದು ಕಡೆ ಸಣ್ಣದಾಗಿದ್ದು ಕೂಡ ಅವರು ವೈಯಕ್ತಿಕ ಹೇಳಿಕೆ ಅಂತ ಅಂದ್ಕೊಂಡ್ರು ಕೂಡ, ಸೊ ಎಲ್ಲ ಆರಿಸಿ ಬಂದಿರುವಂಥ 136 ಶಾಸಕರಿದ್ದಾರೆ, ಅವರು ಒಪ್ಪಿಗೆ ತಗೊಳ್ಬೇಕು, ಹೈಕಮಾಂಡ್ ನಾಯಕರಿದ್ದಾರೆ. ಯಾಕೆಂದರೆ ಪಕ್ಷ ಒಂದು ಶಿಸ್ತಿನಿಂದ ನಡೀತಾ ಇದೆ. 136 ಕಡಿಮೆ ಏನಲ್ಲ ಸೀಟ್ ಈ ಬಾರಿ ಬಂದಿರುವಂಥದ್ದು. ಒಂದು ಸಣ್ಣ ಹೇಳಿಕೆ, ಒಂದು ಕೂದಲೆಳೆಯಷ್ಟು ಹೇಳಿಕೆ ಎಲ್ಲ ಒಂದು ದೊಡ್ಡ ಡ್ಯಾಮೇಜನ್ನು ಮಾಡಬಹುದಾ ಅಂತ? ಆ ಥರದ್ದೇನಾಗಲ್ಲ ಅಂತ ಹೇಳಿದ್ದೀರಿ. ಓಕೆ ಓಕೆ ಸರ್, ಈಗ ಪವರ್ ಶೇರಿಂಗ್ ವಿಚಾರ ಸಾಕಷ್ಟು ನಡೀತಾ ಇದೆ ಸರ್. ಅದ್ರ ಬಗ್ಗೆ ನನಗೆ ನಾನು ಮಾಹಿತಿ ಇಲ್ಲ. CM DCM ಅವ್ರನ್ನೇ ಕೇಳಿ. ಯತೀಂದ್ರ ಅವರೊಂದು ಹೇಳಿಕೆ ಕೊಟ್ಟಿದ್ದಾರೆ ಬೆಳಗಾವಿನಲ್ಲಿ.